ಈ ತರ ಸೂಪರ್ ಆಗಿರೋ ಬೂತಾಯಿ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ನಮ್ಮಮ್ಮ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ. ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಮ್ಮಮ್ಮ ಬೂತದು ಫಿಶ್ ಅಲ್ಲ ಬೂತಾಯಿ ಫಿಶ್ ಮಾಡ್ತಾರೆ. ಸೊ ಕಂಪ್ಲೀಟ್ ಬ್ಲಾಗಲ್ಲಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಯಾವ ಥರ ಮಾಡ್ತಾರೆ ಪ್ರತಿಯೊಂದುವೇ ತೋರಿಸ್ಕೊಡ್ತಾರೆ. ಇದ್ಯಾರಿದು ಭೂತ ಬಂದಿದ್ದು? ಓ ನನ್ನ ಹೆಂಡತಿ, ನೆನ್ಪು ಮಾಡು ಆಯಿತಾ. ಓಕೆ, ಈಗ ನಮ್ಮಮ್ಮ ಬೂತಾಯಿ ಫಿಶ್ ಮಾಡೋಕ್ಕೆ ಏನೆಲ್ಲ ಅರೇಂಜ್ಮೆಂಟ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ತೋರಿಸ್ತೀನಿ ಬನ್ನಿ. ಅಮ್ಮ ಓಕೆ, ಎಲ್ಲ ರೆಡಿ ಇದೆ. ಅಮ್ಮ ಏನು ಮಾಡ್ತಿದ್ಯಾ ಹೇಳು? ಬೂತಾಯಿ ಫಿಶ್ ಸಾರು ಮತ್ತು ಫ್ರೈ. ಸಾರು ಬೇಡ, ಫ್ರೈ. ಓಕೆ, ಬೂತಾಯಿ ಫಿಶ್ ಫ್ರೈ ಹೆಂಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಹೇಳ್ಕೊಡು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮಮ್ಮ ಸೂಪರ್ ಡೂಪರ್ ಸ್ಪೆಷಲಿಸ್ಟು. ಬೂತಾಯಿ ಫಿಶ್ ಫ್ರೈ, ಬಂಗಡೆ ಫಿಶ್, ಹೋಟ್ಲಲ್ಲಿ ಫಿಶ್ ಫ್ರೈ ಮಾಡೋದ್ರಲ್ಲಿ ನಮ್ಮಮ್ಮ ಸ್ಪೆಷಲಿಸ್ಟ್, ಸಖತ್ತಾಗಿ ಮಾಡ್ತಾರೆ. ಅದರಲ್ಲೂ ನನ್ನ ಬೇಬಿ ಅಂತೂ ಫ್ಯಾನು. ನನ್ನ ಬೇಬಿ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಸೊ ನನ್ನ ಬೇಬಿಯನ್ನು ನಮ್ಮ ಬೇಬಿ ಫ್ಯಾಮಿಲಿಯವ್ರು ಎಲ್ಲರೂ ಇಷ್ಟಪಡ್ತಾರೆ ನಮ್ಮಮ್ಮ ಮಾಡೋ ಬೂತಾಯಿ ಫಿಶ್ ಫ್ರೈ ಅಥವಾ ಬಂಗಡೆ ಫಿಶ್ ಫ್ರೈ. ಸೊ ಇವತ್ತು ಬೂತಾಯಿ ಫಿಶ್ ಫ್ರೈ ನಮ್ಮಮ್ಮ ಏನೆಲ್ಲ ಮಾಡ್ತಾರೆ ನೋಡೋಣ. ಸೊ ಅಮ್ಮ, ನೀನು ಫಿಶ್ ಫ್ರೈಗೆ ಯಾವ ಪೌಡ್ರ್ ಯೂಸ್ ಮಾಡೋದು? ಅಂದರೆ ಯಾವ ಬ್ರ್ಯಾಂಡಿದ ಪೌಡ್ರು? ಪೌಡ್ರಲ್ಲ, ನಾನೇ ಮಸಾಲೆ ರೆಡಿ ಮಾಡಿ ಹಾಕೋದು. ಸೊ ನೋಡಿದ್ರಲ್ಲ ಗೈಸ್, ಬ್ರೇಕಿಂಗ್ ನ್ಯೂಸ್ ಇದು. ನಮ್ಮಮ್ಮ ಅವರೇ ತಯಾರಿಸಿರೋ ಪೌಡ್ರನ್ನ ಯೂಸ್ ಮಾಡೋದು. ಇವಾಗ ಬರುತ್ತಲ್ಲ ಪೌಡ್ರ್ಗಳು ಅಂಗಡಿಗಳಲ್ಲಿ, ಫಿಶ್ ಫ್ರೈ ಪೌಡ್ರು. ಸೊ ಅದನ್ನು ಯೂಸ್ ಮಾಡಲ್ಲ ನಮ್ಮಮ್ಮ. ಸೊ ನಮ್ಮಮ್ಮನೇ ತಯಾರಿಸ್ತಾರೆ. ಸೊ ಅದು ಯಾವ ಥರ ಯಾವ್ಯಾವ ಐಟಮ್ನ ಹಾಕಿ ಮಸಾಲೆ ಮಾಡ್ತಾರೆ ನೋಡೋಣ. ಈಗೇನು ಮಾಡ್ತಿದ್ಯಾ? ಗ್ಯಾಸ್ ಹಚ್ಚಿತಾ ಅಲ್ಲ, ಇದ್ರಲ್ಲಿ ಏನು ಮಾಡ್ತಿದ್ಯಾ ಅದನ್ನೇ ಹೇಳು. ನೀ ಗ್ಯಾಸ್ ಹಚ್ತಿರೋದು. ಮಸಾಲೆ ಎಲ್ಲ ಫ್ರೈ ಆಗ್ಬೇಕಲ್ಲ. ಓಕೆ, ಏನೇನು ಫಸ್ಟ್ ಏನು ಸ್ಟಾರ್ಟ್? ಮೀನೇ ಕಾಣ್ತಿಲ್ಲ. ಇಲ್ಲಿದೆಯಾ? ಓ ಅಲ್ಲಿ ಇದೇನಿದು ಯೆಲ್ಲೋ ಕಲರ್ ಆಗಿದೆ ಮೀನು? ಅದು ಅರಿಶಿನ ಮತ್ತೆ ಉಪ್ಪು ಲಿಂಬೆ ಹಣ್ಣು ಹಾಕಿ ಕಲಸಿ. ನೀನ್ ಫಸ್ಟ್ ಹೇಳ್ಬೇಕು. ಓಕೆ, ಈಗ ಮೀನಿಗೆ, ಬೂತಾಯಿ ಮೀನಿಗೆ ಅರಿಶಿನ, ಉಪ್ಪು, ಲಿಂಬೆ ಹಣ್ಣು ಮೂರು ಇದಾಕಿ ನೀಟಾಗಿ ಕಲ್ಸಿಟ್ಟಿದ್ಯಾ? ಓಕೆ, ತೊಳ್ದಿದ್ಯಲ್ಲ ಮೀನ್ನ? ತೊಳೆದಿದೆ. ಓಕೆ, ನೆಕ್ಸ್ಟ್ ಈಗ ಮಸಾಲೆ ಹುರ್ಕೋಬೇಕು. ಓಕೆ, ಮಸಾಲೆ ಅಂದ್ರೆ ಓಕೆ, ಈಗ ಅದೇ ಫಿಶ್ ಫ್ರೈಗೆ ಮೆತ್ತಕ್ಕೆ ಮಸಾಲೆ. ಮೆತ್ತಕ್ಕೆ ಓಕೆ, ಏನೇನು ಇಟ್ಕೊಂಡಿದ್ಯಾ? ನೋಡಿಲಿ, ಒಂದೊಂದೇ ಹಾಕ್ತೇನೆ. ಹೋಗ್ತಾ ಹೆಸರು ಹೇಳಾಗಾದ್ರೆ. ಮೆಂತೆ. ಓಕೆ, ಮೆಂತೆ, ಕೊತ್ತಂಬರಿ ಬೀಜ ಅಲ್ವದ? ಓಕೆ, ಮೆಣಸಿನಕಾಳು, ಮೆಣಸಿನಕಾಳು. ಓಕೆ, ಆಮೇಲೆ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ. ಓಕೆ, ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು. ಆಮೇಲೆ ಮೆಣಸು. ಓಕೆ, ಕೆಂಪು ಮೆಣಸಿನ್ಕಾಯಿ. ಓಕೆ, ಗ್ರೀನ್ ಹಾಕಿದ್ರೆ? ಗ್ರೀನ್ ಚಿಲ್ಲಿ. ಓಕೆ, ಗ್ರೀನ್ ಚಿಲ್ಲಿ. ಓಕೆ, ರೆಡ್ ಕಲರ್ ಬರ್ಬೇಕಂದ್ರೆ. ಆಮೇಲೆ ಈರುಳ್ಳಿ. ಓಕೆ, ಈರುಳ್ಳಿ ಹಾಕಿ. ಓಕೆ, ಆಮೇಲೆ ಟೊಮೆಟೊ ಇದೆ ಅಲ್ಲಿ? ಅದು ಸಾರಿಗೆ. ಓಕೆ, ಅದು ಇದಕ್ಕೂ ಸಂಬಂಧ ಇಲ್ಲ, ಯಾಕಂದ್ರೆ ನಾನು ತಲೆ ಹಾಕೋಲ್ಲ. ಓಕೆ, ಫ್ರೈಗೆ. ಓಕೆ, ಅದನ್ನ ಸಾರು ಮಾಡೋದು. ಇದು ಕಾಯಿ ಸಾರಿಗೆ. ಓಕೆ, ಇಷ್ಟು ಇವಾಗ ಏನೇ ನೋಡ್ಕೊಂಡ್ರಲ್ಲ. ಸೊ ಇಷ್ಟು ಎಷ್ಟೆಷ್ಟು ಇಟ್ಕೊಂಡಿದ್ರು ಅಂತನೂ ನೋಡಿದ್ದೀರಲ್ಲ. ಸೊ ನೀಟಾಗಿ ಇದು ಒಂದು ಎಷ್ಟು ಮೀನಿಗೆ ಆಗೋ ಥರ ಮಸಾಲೆ? ಇದೊಂದು ಕೆಜಿ. 1 kg ಮೀನಿಗೆ. ಓಕೆ, ಇದನ್ನ ಏನು ಮಾಡ್ತೀಯ ಇವಾಗ? ಎಷ್ಟೋ ತನಕ ಬಿಸಿ ಮಾಡ್ಬೇಕು ಇದನ್ನ? ಚೆನ್ನಾಗಿ ಹುರಿಬೇಕು. ಎಷ್ಟೋ ತನಕ? ಹಸಿ ವಾಸನೆ ಹೋಗೋವರೆಗೆ. ಓಕೆ, ಈಗ ನೀನು ಇದೆಲ್ಲ ಮಾಡೋ ಬದಲು ಅಂಗಡಿಲೇ ಪೌಡರ್ಗಳು ಸಿಗತ್ತಲ್ಲ, ಅದನ್ನೇ ತಾಬಂದು ಮಾಡೋದಲ್ಲ? ಅದು ಕೆಲವು ಚೆನ್ನಾಗಿರುತ್ತೆ, ಕೆಲವು ಅಷ್ಟು ಚೆನ್ನಾಗಿರಲ್ಲ. ಓಕೆ, ಇದೊಂಥರ ಫ್ರೆಶ್ ಆಗಿ ಚೆನ್ನಾಗಿ, ಇದು ಫ್ರೆಶ್ ಅನ್ನೋ ಫೀಲ್ ಬರುತ್ತೆ, ಮನೆಯಲ್ಲೇ ಮಾಡಿರೋ ತರ. ನಮ್ಮ ಊರಲ್ಲೆಲ್ಲ ಹಿಂಗೆ ಹುರಿದು ಒಳಕಲ್ಲಲ್ಲಿ ರುಬ್ಬಿ. ಓಕೆ, ಇವಾಗ ಮಿಕ್ಸಿ ಬಂದಿದೆ. ಅದು ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನ ರುಬ್ಬ ಕಲ್ಲಲ್ಲಿ ಮಾಡಿದ್ರಂತೆ ಇನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಇದು ಪೂರ್ತಿನ ಫ್ರೈ. ಓಕೆ, ನಾನು ಏನ್ ಮಾಡ್ತೇನೆ ಗೊತ್ತಾ, ಈ ತರ ಫ್ರೈ ಮಾಡ್ತೇನೆ, ರುಬ್ಬುತ್ತೇನೆ. ಅದು ಫ್ರೈಗೆ ಎಷ್ಟು ಬೇಕು ಅಷ್ಟು ಮಸಾಲೆ ತೆಗಿತೇನೆ ಇದರಲ್ಲಿ. ಓಕೆ, ಆಮೇಲೆ ಉಳಿದಿದ್ದಕ್ಕೆ ಕಾಯಿ ಮತ್ತೆ ಟೊಮೆಟೊ ಹಾಕಿ ರುಬ್ತೇನೆ. ಸಾರು. ಸಾರು. ಓಕೆ, ಎರಡಕ್ಕೂ 2 in 1. ಸರಿ. ಓಕೆ, ಪೂರ್ತಿ ಇದು ಮಾಡೋದು. ಇದೇನಿದು ಇಷ್ಟೇ ಉಳಿದಿದೆ ಕೂದಲು? ಅದು ನಿಮ್ಮೆಲ್ಲ ಪ್ರಭಾವದಲ್ಲಿ ಅಷ್ಟೇ ಉಳಿದಿದೆ. ಈಗ ಸದ್ಯಕ್ಕೆ ಅದು ಹೋಗುತ್ತೆ ಅನ್ಸುತ್ತೆ. ನನಗೂ ಇಲ್ಲಿ ಒಂದೊಂದು ಬಿಳಿ ಕೂದಲು ಬಂದಿದೆ ನೋಡಿ, ನಿಮ್ಗಳ ಪ್ರಭಾವದಿಂದ. ಮಗಳು ಬಂದ್ಲಲ್ಲ.
ಓಕೆ, ಇದನ್ನ ನೀಟಾಗಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಂತಾನೆ. ಹುಣಸೆ ಹಣ್ಣಿನ ರಸ ಇದೆಲ್ಲ ಓಕೆ, ಇದು ಹಾಕಿ. ಹುಣಸೆ ಹಣ್ಣಿನ ರಸ ಹೆಂಗ್ ಮಾಡ್ಕೊಂಡೆ ನೀನು? ಅದು ಹುಣಸೆ ಹಣ್ಣು ಇರುತ್ತಲ್ಲ, ಅದಕ್ಕೆ ನೀರು ಕಾಮನ್ ಆಗಿ ಎಲ್ಲ ಲೇಡೀಸ್ಗೂ ಗೊತ್ತಿರತ್ತಲ್ವಾ ಹುಣಸೆ ಹಣ್ಣು ರಸ ಹೆಂಗ್ ಮಾಡ್ಕೊಳ್ಳೋದು ಅಂತ. ಅದೇನ್ ಹೇಳೋದೇನ್ ಬೇಡ ಹಾಗಾದ್ರೆ. ಅದನ್ನು ಹಾಕಿ ರುಬ್ಬಬೇಕು ಚೆನ್ನಾಗಿ. ಓ, ಅದನ್ನ ಮಿಕ್ಸಿಗೆ. ಇವಾಗ ಇದೇನು ಬಿಸಿ ಮಾಡ್ತಾ ಇದಾರೆ ಫ್ರೈ ಆದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಇದನ್ನ ಮತ್ತೆ ಆ ಹುಣಸೆ ಹಣ್ಣು ರಸ ಹಾಕಿ ಮಿಕ್ಸ್ ಮಾಡೋದು. ಓಕೆ, ಇದು ಮಾಡು, ಫ್ರೈ ಮಾಡೋದು. ಆಮೇಲೆ ಮೀನಿಗೆ ಮೆತ್ತಿ ಇಡೋದು, ಒಂದು ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡೋದು ಅಷ್ಟೇ. ಈಸಿ. ಇನ್ನು ಪೌಡರ್ ತಾ ಬಂದ್ರಂತೂ ಇನ್ನ ಈಸಿ. ಕಲಸಿಟ್ರೆ ಆಯ್ತು, ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡಿದ್ರೆ. ಇದರಲ್ಲಿ ಏನಿದೆ? ಅದೆಲ್ಲ ಸಾರಿನ ಮಾಡಿಲ್ಲ ನೀನು? ಲೇಟ್ ಆಯ್ತು. ಸಾರಿದ ಮೀನು ಎಲ್ಲಿಟ್ಟಿದ್ಯಾ? ಅಲ್ಲಿಟ್ಟಿದ್ದೇನೆ. ಅದ್ರೊಳಗಿದ್ದು ಇದು ಸಾರಿದ್ದು ಮೀನು. ತಲೆ ಮತ್ತೆ. ಓ, ಎಲ್ಲ ತಲೆಗಳೇ ಎಲ್ಲ ಕಣ್ಗಳು ನೋಡಿ, ಅದೇ ಕಣ್ಣು. 1 2 3 4 ಎಷ್ಟು ಕಣ್ಗಳು ಕಾಣುತ್ತೆ ನೋಡಿ. ಬೈಕಂತಿದ್ದಾವೆ ಅನ್ಸತ್ತೆ. ಹೌದು. ಮಾಡಿ ಎಲ್ಲ ಈಗ ಮಾಡಿದ್ದೀನಿ. ಯಾಕೆ ಇರಿಸಿಲ್ಲ ನೋಡು. ಓಕೆ, ಇವಾಗ ನೋಡಿ ಆಫ್ ಮಾಡಿದ್ದಾರೆ. ಸೊ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ರೆಡಿ ಇಟ್ಕೊಂಡಿದ್ದಾರೆ. ಇದನ್ನ ಹಾಕಿ ಮಿಕ್ಸ್ ಮಾಡದೆ. ಇದೇನಿದು ನೋಡಿ, ತಿಂದ್ಲು ಅಲ್ಲೇ ಇಟ್ಲು ಹೋದ್ಲು. ಇದೆಲ್ಲ ಕ್ಲೀನ್ ಮಾಡೋಕೆ ಜನ ಇರ್ಬೇಕು ಅವಳಿಗೆ. ನನ್ನ ತಂಗಿ ಬಗ್ಗೆ ಬೈತಿರೋದು. ನನಗೊಂಥರ ಖುಷಿ ಅವಳಿಗೆ ಬೈದ್ರೆ. ಏನಮ್ಮ ಒಂದು ಕೆಲಸ ಮಾಡಲ್ಲ ಅವಳು? ಇಲ್ಲ, ಸಂಡೇ ಒಂದಿನ ರಜೆ, ಒಂದು ಕ್ಲೀನ್ ಮಾಡ್ಕೊ. ಅವಳು ಬಟ್ಟೆ ಗಿಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊತಾನೆ ಅವಳು. ಏನು ಕೆಲಸ ಮಾಡಲ್ಲ. ಸೋಮವಾರದಿಂದ ಶನಿವಾರ ತನಕ ಆಫೀಸ್ಗೆ ಹೋಗ್ತಾಳೆ. ಭಾನುವಾರ ಹೋಗಿ ರೂಮಲ್ಲಿ ಕೂತ್ಕೊಳ್ತಾಳೆ. ಸೊ ಇದು ನೋಡಿ ತಣ್ಣಗಾಗಿದೆ. ಈಗ ಮಿಕ್ಸಿಗೆ ಹಾಕ್ತಾ ಇದ್ದಾರೆ. ಮಿಕ್ಸಿಗೆ ಹಾಕಿ ರುಬ್ಬೋದು. ಸರಿ, ಇದೇನಮ್ಮ, ಇದೇನು ಬರ್ದಿರೋದು? ಚಿನ್ನಿನ? ಓ, ಡೈಲಿ ಬೆಳಗ್ಗೆ ಎದ್ದು ಏನು ಕುಡಿಯೋದು ಅಂತ ನೋಡಿ, ನೋಡ್ಕೊಳ್ಳಿ. ಇದೇ ಅವಳು ಮಾಡೋದು. ಬೇರೆ ಇನ್ನೇನು ಮಾಡಲ್ಲ ಅವಳು. ಗೊತ್ತೂ ಇಲ್ಲ ಮಾಡಕ್ಕೆ. ಬೇಕಾಗಿದ್ದೊಂದು ಮಾಡಲ್ಲ. ಮನ್ಸಿದ್ರೆ ಮಾಡ್ತಾಳಲ್ಲ, ಕೆಲಸ ಎಲ್ಲ ಗೊತ್ತು, ಮಾಡಲ್ಲ. ಫಸ್ಟ್ ಡೈಲಿ ಕಸ ಗುಡಿಸಿ ನೆಲ ಒರೆಸ್ತಿದ್ಲು. ಈಗ ನಮ್ಮ ಮನೆ ಕೆಲಸದವ್ರು ಬರ್ತಿರೋದ್ರಿಂದ ಅದು ಮಾಡ್ತಾ ಇಲ್ಲ ಈಗ. ಮಾಡಲ್ಲ. ಓಕೆ, ಇವಾಗ ಪಾತ್ರೆಯಲ್ಲಿ ಇರೋದೆಲ್ಲ ಇದಕ್ಕೆ ಹಾಕಿ ನೆಕ್ಸ್ಟ್ ಇದಕ್ಕೆ ಇದನ್ನ ಹಾಕ್ತಿಯಲ್ಲ, ನೀರು ಹಾಕಿ ಮಿಕ್ಸ್ ಮಾಡದೆ. ಓಕೆ, ಇವಾಗ ಹುಣಸೆ ಹಣ್ಣಿನ ನೀರು ಹಾಕ್ತಾ ಇದಾರೆ. ಓಕೆ, ಬರೀ ನೀರಷ್ಟೇ ಹಾಕ್ಬೇಕು. ಪೂರ್ತಿ ಹಾಕ್ಬೋದು, ಹಾ, ಚೆನ್ನಾಗಿ ಬರಲ್ಲ. ಓಕೆ, ನಾನು ಮೀನು. ಓಕೆ, ಹಾಕಿ ಹಿಂಡಿ ನೀರು ಹಾಕಿ ಈಗ ರುಬ್ಬಿಕೊಳ್ಳೋದೆ. ಓಕೆ, ಮಿಕ್ಸಿ ಅಂದರೆ ಏನು ಪೂರ್ತಿ ಮಸಾಲೆ ಫುಲ್ ರುಬ್ಕೊಂಡಾಗಿದೆ. ಹೆಂಗೆ ಬಂದಿದೆ ನೋಡೋಣ. ಓ, ಫುಲ್ ಖಾರ ಇರುತ್ತಲ್ವ ಇದು? ಮತ್ತೆ ಆದರೂ ಸಖತ್ ಖಾರ. ಏನು ಗೊತ್ತಾ, ಖಾರ ಮೆತ್ತಿ ಫ್ರೈ ಮಾಡಿ ಅದಕ್ಕೆ ಹಿಂಗೆ ಲಿಂಬೆಹಣ್ಣು ಹಿಂಗೆ ಹಿಂಡಿ ಸಖತ್ತಾಗಿರುತ್ತೆ. ತಾಳಿ ನಿಮಗೆ ಅದನ್ನು ತೋರಿಸಿ ಹೊಟ್ಟೆ ಉರಿಸ್ತೀನಿ ತಾಳಿ. ಓಕೆ, ಇವಾಗ ಮಸಾಲೆನ ಹಾಕಿ ನೀಟಾಗಿ ಫುಲ್ ಮಿಕ್ಸಿ. ಫುಲ್ ಗಟ್ಟಿಯಾಗಿದ್ರೆ ಅದು ಇದಾಗಲ್ವಾ, ಪುಡಿ ಆಗಲ್ಲ? ಮೀನಾ? ಹಾಂ, ಗಟ್ಟಿ ಇರುತ್ತೆ. ಗಟ್ಟಿ ಇದೆ ಮೀನು. ಫ್ರೆಶ್ ಇದ್ರೆ ಗಟ್ಟಿ ಇರುತ್ತೆ. ಓ ಅಲ್ವಾ, ಅದೊಂದು ಮೇಯ್ನು. ಮೀನು ಫ್ರೆಶ್ ಇದ್ರೆ ಗಟ್ಟಿ ಇರತ್ತೆ ಅಂತ ಅರ್ಥ. ಸಾಕ ಮಸಾಲೆ? ಇನ್ನೊಂದು ಸ್ವಲ್ಪ ಹಾಕೋತಾನೆ? ಇನ್ನೊಂದು ಸ್ವಲ್ಪ ಹಾಕಮ್ಮ. ಖಾರ ಇದೆ ಇದು. ಅಲ್ಲಿ ಇನ್ನು ಖಾರ ಇದ್ರು ಒಂಥರ ಚಂದ. ನಿನ್ನ ಸೊಸೆಗೆ ಖಾರ ಇದ್ರೆ ಖುಷಿ ಆಗ್ತಾಳೆ.
ಇದು ಹಂಗೇನು ಫ್ರೈ ಮಾಡ್ಬೋದು, ಹಾಂ, ಇಲ್ಲ ರವೆ ಹಾಕಿ ಫ್ರೈ ಮಾಡ್ಬೋದು. ಹಂಗೆ ಮಾಡು, ರವೆ ಬೇಡ. ಇದನ್ನೊಂದು ಅರ್ಧ ಗಂಟೆ ಇಟ್ಟು ಒಂದು ಅರ್ಧ ಗಂಟೆ ಇಟ್ಟು ಆಮೇಲೆ ಫ್ರೈ ಮಾಡೋದು. ಫ್ರೈ ಮಾಡೋದು. ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಫ್ರೈ ಮಾಡೋ ಟೈಮಲ್ಲಿ ಕರಿಯಮ್ಮ. ಓಕೆ, ಈಗ ಒಂದು ಅರ್ಧ ಗಂಟೆ ಇಡೋದು. ಇಟ್ಟಾದ್ಮೇಲೆ ಫ್ರೈ. ಓಕೆ, ಈಗ ಅರ್ಧ ಗಂಟೆ ಆಯಿತು. ಸೊ ಈಗ ಏನು ಹೇಳ್ತಾರೆ ಇದಕ್ಕೆ, ಫ್ರೈ ತವಾ ಹಾಕಿ. ಯಾವ ಎಣ್ಣೆ ಹಾಕ್ತೀಯಮ್ಮ? ಸನ್ಫ್ಲವರ್ ಆಯಿಲ್. ಸನ್ಫ್ಲವರ್ ಆಯಿಲ್. ಕೊಕೊನಟ್ ಆಯಿಲ್ ಹಾಕ್ಬೋದಿತ್ತಲ್ಲ? ಅದೇ ಕೊಕೊನಟ್ ಆಯಿಲ್ ಅಲ್ವಾ ಜಾಸ್ತಿ. ಸುಮಾರು ಜನ ಕೊಕೊನಟ್ ಆಯಿಲು ಚೆನ್ನಾಗಿರುತ್ತೆ. ಕೊಕೊನಟ್ ಆಯಿಲ್ ಹಾಕು. ನಾವು ಅದಕ್ಕೆ ಮಾಡೋದು ಫ್ರೈ ಯಾವಾಗ ಮಾಡ್ತೀವಿ. ಇದ್ಯಾ ಕರ್ಬೇವಿನ ಸೊಪ್ಪು ಹಿಂಗಿಟ್ಟಿದ್ಯಾ? ಅದು ಮಧ್ಯೆ ಹಾಕ್ಬೇಕು. ಓಕೆ ಓಕೆ, ಇಲ್ಲಿ ನೋಡಿ ಕೊಕೊನಟ್ ಆಯಿಲಲ್ಲಿ ಮಾಡ್ತಿರೋದು. ತೆಂಗಿನ ಎಣ್ಣೆ ಇದರದ್ದು ಅಷ್ಟೇ. ಇವಾಗ ನೀವು ಅಡುಗೆ ಎಣ್ಣೆ, ಇದು ಸನ್ಫ್ಲವರ್ ಆಯಿಲ್ಗೂ ಕೊಕೊನಟ್ ಆಯಿಲ್ಗೂ ಡಿಫ್ರೆನ್ಸಸ್ ಇರುತ್ತೆ ಟೇಸ್ಟ್ ಅಲ್ವೇ ಅಲ್ವಮ್ಮ? ಏನು ಡಿಫ್ರೆನ್ಸ್ ಇರುತ್ತೆ ಹೇಳು? ಕೊಕೊನಟ್ ಆಯಿಲ್ ಒಳ್ಳೇದು. ನಮ್ಮ ಅಮ್ಮ ಅವಾಗ ಬೈತಿದ್ರಲ್ಲ ಇವಳಿಗೇನೆ, ತಂಗಿಗೆ. ಯಾಕೆ ಅಮ್ಮ ಯಾವಾಗಲೂ ಬೈತಾರಲ್ಲ ನಿಂಗೆ? ಇಷ್ಟೇ, ಮಾತಾಡಲ್ಲ, ಕೆಲಸನೂ ಮಾಡಲ್ಲ. ಎಣ್ಣೆ ಬಿಡುತ್ತೆ ಅನ್ಸುತ್ತೆ ನೀನೆಲ್ಲ. ಓಕೆ, ಇಲ್ಲಿ ನೋಡಿ ಅರ್ಧ ಗಂಟೆ ಮೇಲಾಗಿದೆ ಕಲಸಿಟ್ಟು. ಈಗ ಇದು ಉರಿತಾ ಇದೆ. ಸೊ ಇದಾದ ತಕ್ಷಣ ಇಲ್ಲಿಗೆ ಓಕೆ ಶುರು. ಓ ನೋಡಿ ಸೌಂಡ್ ಹೆಂಗೆ ಬರುತ್ತೆ ನೋಡಿ ಸೌಂಡ್. ಎಗ್ಸಾಸ್ಟ್ ಹಾಕುತ್ತೀನಿ. ಇನ್ನು ಎಗ್ಸಾಸ್ಟ್ ಹಾಕ್ಬೇಕಂತೆ. 3 4 5 6 7 ಒಂದೇ ಸಲ ಹಾಕು. ಮತ್ತೆ ಅದೇ 1 ರೌಂಡ್ ಇನ್ನೊಂದು ರಾತ್ರಿಗೆ ಇಡ್ತಾವೆ. 2 ಇನ್ನೊಂದು 2 ಬೇಡ ಬಿಡು ಸಾಕು. ಓಕೆ, ಇದಾದ್ಮೇಲೆ ನೀಟಾಗಿ ಬೇಯಿಸಿ. ಸೊ ನೋಡೋದ್ರಲ್ಲ ಯಾವ ಥರ ಫಿಶ್ ಫ್ರೈ ಮಾಡ್ತಾರೆ, ಮಸಾಲೆ ಎಲ್ಲ ಯಾವ ಥರ ಹಾಕ್ತಾರೆ ಅಂತ ನೋಡೋದ್ರಲ್ಲ. ಸೊ ಈಗ ಫಿಶ್ ಫ್ರೈ ನೆಕ್ಸ್ಟ್. ಈಗ ಇದಾದ್ಮೇಲೆ ಫಿಶ್ ಫ್ರೈ ಎಲ್ಲ ರೆಡಿ ಆದಮೇಲೆ ಫಿಶ್ ಫ್ರೈನ ಹೇಗೆ ತಿಂತಾರೆ ಅಂತ ನಾನು ತೋರಿಸ್ತೀನಿ. ಹೆಂಗೆ ಕಟ್ ಮಾಡ್ಕೊಂಡು ಹೆಂಗೆ ತಿಂತಾರೆ ಅಂತ, ಆಯ್ತಾ? ಮುಳ್ಳು ಬಿಡಲ್ಲ. ಮುಳ್ಳು ಬಿಡದಿದ್ದಂಗೆ ತಿನ್ನೋದು ನಾನು ಮೇಯ್ನಾಗಿ. ಇವಳು ನನ್ನ ಬೇಬಿ ಹಂಗಲ್ಲ, ನಿಧಾನಕ್ಕೆ ತಕ್ಕ ತಿಂದಾಳೆ. ಸೊ ಇವಾಗ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ತಾರೆ. ಈಗ ನೋಡಿ ಇದೇನಕ್ಕೆ ಹಾಕೋದಮ್ಮ? ಏನನ್ನತ್ತೆ? ಗಮ್ಮನ್ನತ್ತಂತೆ. ಈಗ ಓಪನ್ ಮಾಡಿ ನೋಡೋಣ. ಅದೇನು ಓಪನಿಂಗ್ ಸೆರೆಮನಿ ಮಾಡ್ದಂಗೆ ಮಾಡ್ತಿದ್ಯಲ್ಲ ನೋಡಿ. ಹೆಂಗೆ ಅದು ಆಯಿಲ್ ಬಿಟ್ಕೊಳ್ಳತ್ತಲ್ಲ ಅದು. ಆಹಾ ಮಸ್ತರೆ. ಹಾಂ, ದಪ್ಪ ಆಗಿದೆಲ್ಲ, ಹಂಗಾಗಿ ಆಯಿಲ್ ಬಿಟ್ಕೊಳ್ಳೋದು ಜಾಸ್ತಿ ಇದೆ. ಓಕೆ, ಈ ಟೈಮಲ್ಲೇ ಅನ್ಸುತ್ತೆ ಇದು ಎಣ್ಣೆ ತೆಗಿಯೋದು. ಫಿಶ್ ಆಯಿಲ್ ಇದರಲ್ಲ ಎಲ್ಲ ಇದು ಮಾಡೋದು. ಅದ್ರ ಬದಲು ಬೂತಾಯಿ ಮೀನೇ ತಿಂದರೆ ಆಯಿತು. ಕೆಲವರು ತಿನ್ನಲ್ಲ ಅಲ್ವಾ? ಹೌದು ನೋಡಿ ಹೆಂಗೆ ಬೆಂದಿದೆ, ಮಸ್ತರೆ. ಯಾರ್ಯಾರು ಇವತ್ತು ತಿನ್ನಲ್ಲ ನೋಡಿ ಹುರ್ಕೊಳ್ಳಿ. ಮಸ್ತರೆ. ನೀಟಾಗಿ ಚೆನ್ನಾಗಿ ಬೆಂದಿದೆ ಅಲ್ವಾ? ಮತ್ತೆ ಬೇಗ ಬೇಯುತ್ತೆ ತಾನೆ. ಅಲ್ಲೇ ಸ್ವಲ್ಪ ದಪ್ಪ ಅಲ್ವಾ? ಚೆನ್ನಾಗಿ ಬೇಲಿ. ಓಕೆ, ಇವಾಗ ಬಾರಿಸ್ತದೆ. ಓಕೆ ನೋಡಿ ಫಿಶ್ ಫ್ರೈ ರೆಡಿ ಇದೆ. ಇದಂತೂ ಇರಲೇಬೇಕು. ರೆಡಿ ಆದಮೇಲೆ ಮಿಕ್ಸ್ ಮಾಡದೆ ಇದು ಇರಲೇಬೇಕು. ಹೋಗಿ ಸುಮ್ಮನೆ ಅಲ್ಲಿ ಬಂದ್ಲರಿ. ಈಗ ತನಕ ಬಂದಿಲ್ಲ ಅಲ್ಲಿ, ಇವಾಗ ಬಂದ್ಲರಿ. ಹೋಗಿ ಸುಮ್ಮನೆ ಅಲ್ಲಿ. ಓಕೆ, ಇವಾಗ ಸುಮ್ಮನೆ ಹೋದ್ರೆ ಸರಿ. ಓಕೆ, ಫಿಶ್ ಫ್ರೈ ಏನು ನೋಡಿದ್ರಿ, ನೀಟಾಗಿ ಇದನ್ನ ತಗೊಂಡು ಲಿಂಬೆ ಹಣ್ಣನ್ನ ತಗೊಂಡು ನೋಡಿ
ನೀಟಾಗಿ ಹಿಂಗೆ ಒಂದು ರೌಂಡು, ಆಮೇಲೆ ಹಿಂಗೆ ತಿರ್ಗಿಸ್ಕೊಳ್ಳಿ. ಇದು ನಾನು ಹೇಳ್ಕೊಟ್ಟಿದ್ದು. ಇಲ್ಲೊಂದು ಲೈಟಾಗಿ ಹಿಂಗೆ ಹಾಕೊಂಡು ಸುಮ್ಮನೆ ಹೋದ್ರೆ ಸರಿ. ಆ ಕಡೆ ನೀನು ಇನ್ನು ಹೋಗ, ಅವ್ರು ಜನರು ಎದುರ್ತಾರೆ ನೀನು ನೋಡಿ ಹೋಗ ತಿನ್ಸಲ್ಲ. ಆಮೇಲೆ ನೀನು ತಿನ್ನೋದನ್ನ ತೋರಿಸ್ತೀನಿ. ಓಕೆ, ಈಗ ನೋಡಿ ಮೇಯ್ನು ಹೆಂಗೆ ನೀಟಾಗಿ ಹಿಂಗೆ ಕಟ್ಟು ನೋಡಿ. ಇನ್ನೇನು ಇಲ್ಲಂದ್ರೆ 2 ವಾರ ಜಗಳ ಆಡ್ತಾಳೆ ಕೊಟ್ಟಿಲ್ಲ ಅಂತ. ಚೆನ್ನಾಯ್ತಾ? ಅಲ್ಲ ಅತ್ತೆ ಬಗ್ದು ನೋಡ್ತಾರೆ. ಚೆನ್ನಾಯ್ತಲ್ಲ? ಫಿಶ್ ಫ್ರೈ ಸ್ಪೆಷಲ್ ಇತ್ತು, ಸಖತ್ತಾಗಿ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ, ಮೀನು ಫ್ರೈ ಹೆಂಗೆ ಮಾಡೋದು ಅಂತಲೂ ತೋರಿಸ್ಕೊಟ್ಟೆ, ಹಂಗೆ ಮೀನು ಫ್ರೈನ ಹೆಂಗೆ ತಿನ್ನೋದು ಅಂತಲೂ ತೋರಿಸ್ಕೊಟ್ಟೆ. ಇನ್ನು ಹೋಗಲಿ. ಓಕೆ, ಈಗ ನೆಕ್ಸ್ಟ್ ನನ್ನ ಬೇಬಿ ತಿಂದು ರಿವ್ಯೂ ಕೊಡ್ತಾಳೆ. ರಿವ್ಯೂ ಅಂದರೆ ಸುಮ್ಮನೆ ಹೋದ್ರೆ ಸರಿ, ಆಮೇಲೆ ಕೊಡ್ತೀನಿ ಉಸು ಹೇಳಿ. ಓಕೆ, ಸಖತ್ತಾಗಿದೆ, ಮಸ್ತು. ಜಗಳ ಆಡಬೇಡಿ, ಎಲ್ಲ ಇಲ್ಲೇ ಇದೆ. ಅದು ಬಿಸಿ ಬಿಸಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸ್ವಲ್ಪ ಹಾಕಬೇಕಂತೆ, ಯಾಕಂದರೆ ಆಲ್ರೆಡಿ ಲಿಂಬೆಹಣ್ಣು ಹಿಂಡವ್ರಂತೆ ಅವರು. ನೀನು ಜಾಸ್ತಿ ಹಿಡ್ಕೋಬೇಡ. ನಂಗೆ ಜಾಸ್ತಿ ಹಿಂಡಿ ಅಭ್ಯಾಸ. ಅಮ್ಮ ಅವಾಗ ಬೈತಿದ್ದಿದ್ದು ಇವಳಿಗೆ, ಕೆಲಸ ಏನು ಮಾಡಲ್ಲ ಅಂತ. ಓಕೆ, ಬೇಗ ಒಂದು ಟೇಸ್ಟ್ ಬೈಗೆ ಹಾಕೊಂಡು ಹೇಳು ಹೆಂಗಿದೆ ಅಂತ. ಹೇಳೋಂಥದ್ದೇನಿಲ್ಲ, ಚೆನ್ನಾಗೇ ಇರುತ್ತೆ ಅಂತೂ ಹೇಳ್ತೀನಿ ಒಂದು ಸರ್ತಿ. ಸಖತ್ತಾಗಿದೆ. ಫಿಶ್ ಫ್ರೈಯಲ್ಲಿ ನಿಮ್ಮಮ್ಮ ಮೊದಲು ಫೇಮಸ್ ಅಲ್ವಾ? ಸ್ವಲ್ಪ ಜೋರಾಗಿ ಮಾತಾಡು ಆಯ್ತಾ, ಮೈಕ್ ಹಾಕೊಂಡಿಲ್ಲ ನೀನು ಆಯ್ತಾ. ಫಿಶ್ ಫ್ರೈ ನಿಮ್ಮಮ್ಮ ಯಾವಾಗಲೂ ಸಖತ್ತಾಗೆ ಮಾಡ್ತಾ ಇದ್ರೆ ಕೇಳ ಅಂತದ್ದೇನಿಲ್ಲ, ಸೂಪರ್ ಆಗೈತೆ ಟೇಸ್ಟ್. ಮತ್ತೆ ನೀನು ಫಸ್ಟ್ ನಿನಗೆ ಫಿಶ್ ಅಂದ ತಕ್ಷಣ ಫಸ್ಟ್ ನೆನಪಾಗದೆ ಎಲ್ಲಿ ಮತ್ತೆ ಯಾವಾಗ ಟೇಸ್ಟ್ ಮಾಡಿ ಜಾಸ್ತಿ ನೀನು? ನಮ್ಮ ಮನೇಲೆಲ್ಲ ಮಾಡ್ತಿದ್ದೆ, ಬಟ್ ಈ ತರದ್ದು ಇದ್ಯಾವ್ದು ಫಿಶ್ ಇದು ಬಂಗಡೆ ಬೂತಾಯಿ ಆ ಟೈಪ್ ಆ ತರದ್ ನಾನು ಸೀ ಫುಡ್ ಅಂತಾರೆ. ಸೀ ಫುಡ್ ಯಾವಾಗಲೂ ತಿಂದಿಲ್ಲ. ಅಂದ್ರೆ ಆ ಫಿಶ್ ಸೀ ಫುಡ್ ತಾನೆ? ಇಲ್ಲ, ಅದು ಕೆರೆ ಫುಡ್. ನಿಮ್ ಮನೇಲಿ ಮಾಡೋದು ಹೊಳೆ ಫುಡ್ ಅದು ಆಯ್ತಾ, ಕಾಟ್ಲ ಎಲ್ಲ. ಮೀನ್ ಯಾವಾಗಲೂ ತಿಂದಿಲ್ಲ, ಇದು ಮದುವೆ ಆಗಿ ನಿಮ್ಮ ಮನೆಗೆ ಬಂದ್ಮೇಲೆ ತಿಂದಿದ್ದ. ಸೊ ಫಿಶ್ ಜಾಸ್ತಿ ನೆನಪಾಗೋದು ಯಾವಾಗ ಅಂತ ಅಂದ್ರೆ ಫಿಶ್ ಫ್ರೈ. ಅದೇ ನನ್ನ ಡೆಲಿವರಿ ದಿನ ಅಮ್ಮ ಬಂದು ಫಿಶ್ ಕೊಟ್ಟಿದ್ದಕ್ಕೆ ಡೆಲಿವರಿ ಆಗಿದೆ. ತಿಂದ ತಕ್ಷಣ ಡೆಲಿವರಿ ಆಗೋಯ್ತು. ಫಸ್ಟ್ ನಮ್ಮ ಅಮ್ಮ ಮಾಡಿದ ಫಿಶ್ ಯಾವಾಗ ಟೇಸ್ಟ್ ಮಾಡಿದ್ದೆ ನಾನು, ನೆನಪಿದ್ಯಾ ನಿಂಗೆ? ಅದೇ ಮದ್ವೆ ಆಗಿ ಬಂದಾಗ್ಲೇ. ಅವಾಗ್ಲೇನಾ? ಅದಕ್ಕಿಂತ ಮುಂಚೆ ತಗೊಂಡ್ ಕೊಟ್ಟಿಲ್ಲ ಅಲ್ವಾ ನೀನೇನು? ಅಷ್ಟೇ ಅಷ್ಟೇ. ಓಕೆ, ನೋಡೋದ್ರಲ್ಲ. ಸೊ ಮೇಯ್ನು ನನ್ನ ಬೇಬಿ ಹತ್ರನೇ ಏನಕ್ಕೆ ಕೇಳಿದೆ ಅಂದರೆ, ನನ್ನ ಬೇಬಿಗೆ ಸಿಕ್ಕಾಪಟ್ಟೆ ಇಷ್ಟ ಫಿಶ್ ಫ್ರೈ ಅಂದರೆ. ಅದರಲ್ಲಿ ನಮ್ಮ ಅಮ್ಮ ಮಾಡೋ ಫಿಶ್ ಫ್ರೈ ಅಂದರೂ ಸಿಕ್ಕಾಪಟ್ಟೆ ಇಷ್ಟ. ಸೊ ನೋಡಿದ್ರಲ್ಲ, ಬಂಗಡೆ ಬೂತಾಯಿ ಅಥವಾ ಯಾವುದೇ ಸೀ ಫುಡ್ ಆಗಿ ಯಾವುದೇ ಫಿಶ್ಗಳು ಯಾವ ಥರ ಮಾಡೋದು ಸೇಮ್ ಟು ಸೇಮ್ ಇದೇ ಥರನೇ ಮಾಡೋದು, ಇದೇ ಥರನೇ ಪ್ರೊಸೆಸ್ ಇರುತ್ತೆ. ಸೇಮ್ ನೋಡ್ಕೊಂಡ್ರಲ್ಲ, ಬೂತಾಯಿ ನಾವು ಮಾಡಿರೋದು ಬೂತಾಯಿ ಫಿಶ್ ಫ್ರೈ ಹೆಂಗೆ ಮಾಡುವ ವಿಧಾನವನ್ನು ನೀಟಾಗಿ ತೋರಿಸ್ಕೊಟ್ಟಿದ್ದೀವಿ. ಸೊ ನೀವು ಸಹ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಉಡಾಯಿಸಿ. ಸೊ ಹಾಗೆ ತಿನ್ನೋದು ಹೆಂಗೆ ಅಂತ ತೋರಿಸ್ಕೊಡ್ಲಿ. ಲಿಂಬೆಹಣ್ಣು ಹಿಂಡ್ಕೊಂಡು ಅದು ಬಿಸಿ ಮಾಡ್ಕೊಂಡು ತಿಂದರೆ ಮಸ್ತರೇ ಥರ ಇರುತ್ತೆ. ಸೊ ಇದೇ ಥರ ಐ ಥಿಂಕ್ ನೋಡಿ ಮಧ್ಯ ವ್ಲಾಗ್ಸಲ್ಲಿ ಈ ಥರದೊಂದು ಫುಡ್ ವ್ಲಾಗ್ ಕೂಡ ಮಧ್ಯದಲ್ಲಿ ಹಾಕ್ತಾ ಇರ್ತೀನಿ. ಸೊ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬಾಯ್.